Namaste all. I am Veena Kiran. You are watching GLB classes. 2025-26 second PUC model question paper 2 key answer. First question. The word garish is associated with dash in Romeo and Juliet. ಸರಿಯಾದ ಉತ್ತರ sun. Second question. Choose the right sequence of incidents as they place into deer. Correct answer is the criminal did not run away. Death punishment was changed to life imprisonment. The guard was dismissed. Expenditure came to 600 francs. Third question. The main speaker of the poem on children is a prophet. Fourth question. Prophet. Fourth question. Match the following. A sunny morning lesson in the play in the wild boar's head. Wild boar's head is compared to Gonzalo's study. Tiger skin, it is compared to as a shoe brush. Handkerchief is compared to Laura's boudoir. Option C is the right answer. Fifth question. In the story, the gardener dash found it hard to decide whether the old man's arrival was for the better or for the worse. Correct answer is Tammanna. Sixth question. Which one of the following quote is by Bernard Shaw as mentioned in I believe that books will never disappear? Correct answer is every book worth being reread has been written by the spirit. Seventh question. According to George Mikes, dash has more dangers than anything else in Japan. Correct answer is crossing the road. Eighth question. Identify the correct statement with reference to the voter. Correct answer is C. Rufus Okeke tore the ballot paper into two pieces and put one half in each box. Ballot paper na harbiಟ್ಟು ಎರಡು ಬಾಕ್ಸ್ ಅಲ್ಲಿ half of ಅನ್ನ ಹಾಕ್ತಾನೆ ಯಾರು ರೂಫಸ್ ಒಕೆಕೆ. Ninth question. Dash is the owner of Rams cycles in where there is a wheel. Correct answer N. Kannamal is the owner of cycle shop. 10th question. The Panchama had to wait at the well until dash arrived. ಯಾರಾದ್ರೂ ಬರೋ ತನಕ ಪಂಚಮ ಅಲ್ಲಿವರೆಗೂ ಕಾಯ್ಬೇಕಾಗಿತ್ತು ಅಲ್ಲೇನೆ ಬಾವಿ ಹತ್ರ ಟು ಡ್ರಾ ವಾಟರ್ ನೀರನ್ನ ಸೇದೋದಕ್ಕೆ ಇನ್ ದ ಪೊಯಮ್ ವಾಟರ್ ಅನ್ನ ಪದ್ಯದಲ್ಲಿ ಯಾರು ಬರೋ ತನಕ ಪಂಚಮ ಕಾಯ್ಬೇಕಿತ್ತು ಶೂದ್ರ. ಆಪ್ಷನ್ ಸಿ ರೈಟ್ ಆನ್ಸರ್. 11th ಕ್ವಶನ್. ನೀವು 11th ಕ್ವಶನ್ ಅನ್ನ ನೋಡಿದ್ರೆ ಕೀ ಆನ್ಸರ್ ಕೀ ವರ್ಡ್ ಅನ್ನ ನೋಡಿ ಪ್ಯಾಸಿವ್ ಫಾರ್ಮ್ ಗೆ ಚೇಂಜ್ ಮಾಡೋದು. ಬಸವಯ್ಯ ಟ್ರೈ ಟು ಔಟ್ಶೈನ್ ತಮ್ಮಣ್ಣ ಇನ್ ಹಿಸ್ ಓನ್ ವೇ ಆ ಪ್ಯಾಲೇಶಿಯನ್ ಹೌಸ್ ಡ್ಯಾಶ್ ಬಿಲ್ಡ್ ಇದೆ. ಪ್ಯಾಲೇಶಿಯನ್ ಪ್ಯಾಸಿವ್ ಅಂದ್ರೆ ಏನು? ವಿ ವರ್ಬ್ ಇರಬೇಕು, ವರ್ಬು V3 ಅಲ್ಲಿ ಇರಬೇಕು. ವಿ ವರ್ಬ್ ಪ್ಲಸ್ V3 ಫಾರ್ಮ್ ಆಫ್ ದ ವರ್ಬ್ ಇರಬೇಕು. ಈ ವರ್ಬು ಪಾಸ್ಟ್ ಟೆನ್ಸ್ ಇರೋದ್ರಿಂದ ವಾಸ್ ತಗೊಂಡಿದ್ದೀನಿ. ಬಿಲ್ಡ್ ಬಿಕಮ್ಸ್ ಬಿಲ್ಡ್. ಸೆಕೆಂಡ್ ಒನ್ ಪೀಪಲ್ ಡ್ಯಾಶ್ ಅಪಾಯಿಂಟ್ ಅಂತ ಇದೆ. ಪೀಪಲ್ ವರ್ ಅಪಾಯಿಂಟೆಡ್. ನೆಕ್ಸ್ಟ್ ಡ್ಯಾಶ್ ಮ್ಯೂಸಿಷಿಯನ್ಸ್ ಡ್ಯಾಶ್ ಇನ್ವೈಟ್ ಡ್ಯಾಶ್ ಅಂತ ಇದೆ. ಮ್ಯೂಸಿಷಿಯನ್ಸ್ ವೇರ್ ಇನ್ವೈಟೆಡ್. Here you can see answer. 12th question. Expressions. Keyword expressions ಅನ್ನ ನೋಡಿ. Ramesh had promised to dash sweets as per doctor's advice. ಡಾಕ್ಟರ್ನ ಅಡ್ವೈಸ್ ಪ್ರಕಾರ ರಮೇಶ ಸ್ವೀಟ್ಸ್ ಅನ್ನ ಗಿವ್ ಅಪ್ ಮಾಡ್ತೀನಿ ಬಿಟ್ಬಿಡ್ತೀನಿ ಅಂತ ಹೇಳಿದ್ದ. As he was a diabetic, ಅವನು ಡಯಾಬಿಟಿಕ್ ಆಗಿದ್ರಿಂದ his dash when he saw sweet printed sugar free. His ಅವನ face lit up, ಅವನ ಮುಖ ಹೊಳೆಯಿತು ಅಂತ ಅರ್ಥ. ಫೇಸ್ ಲಿಟ್ ಅಪ್. ಶುಗರ್ ಫ್ರೀ ಅನ್ನುವಂತಹ ಸ್ವೀಟ್ ಅನ್ನ ನೋಡಿದಾಗ, ಶುಗರ್ ಇಲ್ಲ ಅಂತ ನೋಡಿದಾಗ ಅವನ ಮುಖ ಹೊಳೆಯುತ್ತೆ, ಬ್ರೈಟ್ ಆಗುತ್ತೆ ಅನ್ನೋ ಅರ್ಥ. 13th ಕ್ವೆಶನ್. ದಿಸ್ ಇಸ್ ಪ್ರೊನೌನ್. ಪ್ರೊನೌನ್ ಅನ್ನ ಮಾಡ್ಬೇಕು. ಎ ಹಿ ಅಂತ ಇದೆ. ಹಿ ಅಂದ್ರೆ ಯಾರಿಲ್ಲಿ? ಹಾಗೆ ಡೈರೆಕ್ಟ್ ಆಗಿ ಹೇಳ್ಬೋದು ಡಾಕ್ಟರ್ ಗೋಲ್ಡ್ ಸ್ಮಿತ್. ಬಿಗೆ ಹಿಸ್ ಅವನ ಅಂದ್ರೆ ಯಾರು? ಡಾಕ್ಟರ್ ಗೋಲ್ಡ್ ಸ್ಮಿತ್ಸ್. ರಾಂಗ್ ಆಗಿದೆ. ಡಾಕ್ಟರ್ ಗೋಲ್ಡ್ ಸ್ಮಿತ್ಸ್. ಅವನ ಅಂದ್ರೆ ಗೋಲ್ಡ್ ಸ್ಮಿತ್ಸ್ ಅನ ಅರ್ಥ. ಸಿ ಶಿ ರೆಫರ್ಸ್ ಟು ಅವಳು ಅಂದ್ರೆ ಯಾರು? ಪೂರ್ ವುಮನ್. ಓದಿದ್ರೆ ಗೊತ್ತಾಗತ್ತೀವು. ಅವಳು ಅಂದ್ರೆ ಇಲ್ಲಿ ಯಾರು ಇಲ್ಲ, ವುಮನ್ ಒಬ್ಳೆ ಇರೋದು. ನೆಕ್ಸ್ಟ್ ಹೂ ಅಂದ್ರೆ ಯಾರು? ಇಲ್ಲೊಂದ್ಸಲ ನೋಡಿ. ಹೂ ಅಂದ್ರೆ ಹರ್ ಹಸ್ಬೆಂಡ್, ಅವಳ ಹಸ್ಬೆಂಡ್. ಅವಳ ಅಂದ್ರೆ ಯಾರು? ಪೂರ್ ವುಮನ್ಸ್ ಹಸ್ಬೆಂಡ್. ಪೂರ್ ವುಮನ್ಸ್ ಹಸ್ಬೆಂಡ್.
ವಿಚ್ ಯಾವುದು ಅಂತ ಇದೆ, ಯಾವುದು ಅಂದ್ರೆ ಸ್ಮಾಲ್ ಬಾಕ್ಸ್. ಸ್ಮಾಲ್ ಬಾಕ್ಸ್ ಡೈರೆಕ್ಟ್ ಆಗಿ ಆನ್ಸರ್ ಮಾಡ್ಬೋದು ಇದನ್ನ. ಪಾರ್ಟ್ ಬಿ, ಆನ್ಸರ್ ಎನಿ 3 ಕ್ವೆಶನ್ ಆಫ್ ದ ಫಾಲೋಯಿಂಗ್ 2 ಸೆಂಟೆನ್ಸಸ್, ವರ್ಡ್ಸ್ ಆರ್ ಫ್ರೇಸಸ್. 2 ವಾಕ್ಯ ಅಥವಾ 2 ಪದ ಅಥವಾ 2 ಫ್ರೇಸ್ ಅಲ್ಲಿ ಆನ್ಸರ್ ಮಾಡಿ ಅಂತ. ಯಾವ್ದಾದ್ರು 3ಕ್ಕೆ ಆನ್ಸರ್ ಮಾಡ್ಬೇಕು. 14th ಕ್ವೆಶನ್, ಗಿವ್ ಎನಿ 2 images that describe the beauty of Juliet in Romeo and Juliet. ರೋಮಿಯೋ ಜೂಲಿಯಟ್ ನಲ್ಲಿ ಜೂಲಿಯಟ್ ಳ ಬ್ಯೂಟಿಯನ್ನ, ಸೌಂದರ್ಯವನ್ನ ವರ್ಣಿಸುವಂತಹ 2 ಇಮೇಜಸ್, 2 ಹೋಲಿಕೆಗಳು ಯಾವ್ದ್ಯಾವ್ದು? ಒನ್ ಇಸ್ ರಿಚ್ ಜ್ವೆಲ್ ಇನ್ ಅನ್ ಇಥಿಯೋಪಿಯಾಸ್ ಇಥಿಯೋಪ್ಸ್ ಇಯರ್. ಇನ್ನೊಂದು ಸ್ನೋವಿ ಡವ್ ಅಮಂಗ್ ಕ್ರೋಸ್. ಕ್ರೋಗಳ ಮಧ್ಯೆ, ಕಾಗೆಗಳ ಮಧ್ಯೆ ಸ್ನೋವಿ ಡವ್ ತರ ಇಥಿಯೋಪಿಯಾ ಕಿವಿಯಲ್ಲಿ ಹೊಳೆಯುವ ಬಂಗಾರದ ತರ ಅವಳು ಕಾಣಿಸ್ತಾಳೆ ಅಂತ ಹೋಲಿಕೆ ಮಾಡಲಾಗಿದೆ. ವಾಟ್ ಡೂ ಬೋಸ್ ಅಂಡ್ ಆರೋಸ್ ರೆಫರ್ ಟು ದ ಫಾರ್ಮ್ ಆನ್ ಚಿಲ್ಡ್ರನ್? ಆನ್ ಚಿಲ್ಡ್ರನ್ ಅಲ್ಲಿ ಬೋಸ್ ಮತ್ತೆ ಆರೋಸ್ ಏನಕ್ಕೆ ರೆಫರ್ ಮಾಡಲಾಗಿದೆ? ಬೋಸ್ ಅಂದ್ರೆ ಬಾಣ ಪೇರೆಂಟ್ಸ್ ಗೆ, ಆರೋಸ್ ಅಂದ್ರೆ ಬೋಸ್ ಅಂದ್ರೆ ಬಿಲ್ಲು, ಬಿಲ್ಲನ್ನ ಪೇರೆಂಟ್ಸ್ ಗೆ, ಆರೋಸ್ ಬಾಣವನ್ನ ಚಿಲ್ಡ್ರನ್ ಗೆ ಕಂಪೇರ್ ಮಾಡಲಾಗಿದೆ. 16th ಕ್ವೆಶನ್, ವಾಟ್ ವರ್ ದ ಪೇರೆಂಟ್ಸ್ ಆಫ್ ವಂದನಾ ಶಿವ? ವಂದನಾ ಶಿವ ಪೇರೆಂಟ್ಸ್ ಏನಾಗಿದ್ರು? Her father was forest conservator, her mother was farmer. 17th, where does the water sit innocently in the foam? Water ಎಲ್ಲಿ ಕೂತ್ಕೊಳ್ಳುತ್ತೆ ವಾಟರ್ ಇನ್ನೋಸೆಂಟ್ ಆಗಿ? Where does it dance into? ಎಲ್ಲಿ ಇದು ಡ್ಯಾನ್ಸ್ ಮಾಡ್ಕೊಂಡು ಎಲ್ಲಿ ಹೋಗುತ್ತೆ? It sits innocently in a white clay pot ನಲ್ಲಿ ಕೂತ್ಕೊಳ್ಳುತ್ತೆ. Dances into a plaintive leaf. Correct answer. ಥರ್ಡ್ ಮೇನು, ಎನಿ 4 6 ಕ್ವೆಶನ್ಸ್ ಇರುತ್ತೆ, ಯಾವ್ದಾದ್ರು 4ಕ್ಕೆ ಆನ್ಸರ್ ಮಾಡ್ಬೇಕು. 60 ವರ್ಡ್ಸ್ ಅಲ್ಲಿ 4ಕ್ಕೆ 3 ಅಂದ್ರೆ 12 ಅಂಕ. ಮಕ್ಳು ಕೇಳ್ತಾರೆ ಎಷ್ಟು ಬರಿಬೇಕು ಮ್ಯಾಮ್, ಹಾಫ್ ಪೇಜಾ 1 ಪೇಜಾ ಎಷ್ಟು ಬರಿಬೇಕು ಅಂತ. 3 ಮಾರ್ಕ್ಸ್ ಗೆ ಸಾಮಾನ್ಯವಾಗಿ ನಾವು ಕ್ವಾರ್ಟರ್ ಪೇಜ್ ಅಂತ ಹೇಳ್ತೀವಿ ಪೇಜ್ ಲೆಕ್ಕದಲ್ಲಾದ್ರೆ. ಸೆಂಟೆನ್ಸ್ ಲೆಕ್ಕದಲ್ಲಿ 6 to 8 ಸೆಂಟೆನ್ಸ್ ಅನ್ನ ಬರೀರಿ ಅಥವಾ 60 ವರ್ಡ್ಸ್ ಅಲ್ಲಿ ಬರೀರಿ ಅಂತ ಹೇಳ್ತೀವಿ. 18th ಕ್ವೆಶನ್, ವೈ ಡಿಡ್ ವಂದನಾ ಶಿವ ಸ್ಟಾರ್ಟ್ ನವಧಾನ್ಯ ಫಾರ್ಮ್? ವಂದನಾ ಶಿವ ನವಧಾನ್ಯ ಫಾರ್ಮ್ ಅನ್ನ ಏತಕ್ಕಾಗಿ ಶುರು ಮಾಡಿದ್ರು? ಆನ್ಸರ್ ಇಲ್ಲಿದೆ, ಡೀಟೈಲ್ ಆಗಿ ನೋಡ್ಕೊಳ್ಳಿ, ವಿಡಿಯೋ ಪಾಸ್ ಮಾಡಿ. 19th question, why do Donna Lara and Don Gonzalo choose not to reveal their true identities? ತಮ್ಮ ನಿಜವಾದ ಐಡೆಂಟಿಟೀಸ್ ಅನ್ನ ನಾಟ್ ಟು ರಿವೀಲ್ ಮಾಡಬಾರ್ದು ಅಂತ ಅವ್ರು ಆಯ್ಕೆ ಮಾಡ್ಕೋತಾರೆ, ಯಾಕೆ? 20th question, how does the poet explain that one man's love is different from that of others in the poem when you are old? when you are old ಪದ್ಯದಲ್ಲಿ ಕವಿ ಒಬ್ಬನ ಪ್ರೀತಿ ಇನ್ನೊಬ್ಬರಿಗಿಂತ ಭಿನ್ನವಾಗಿರುತ್ತದೆ ಅಂತ ಹೇಳ್ತಾರೆ, ಹೇಗೆ? ಎಕ್ಸ್ಪ್ಲೈನ್ ಮಾಡಿ. 21st question, to the food from its child represents the conflict between illusion and real life. Elaborate. to the food from child ಅನ್ನುವಂತಹ ಪದ್ಯದಲ್ಲಿ ಇಲ್ಯೂಷನ್ ಭ್ರಮೆ, ರಿಯಲ್ ಲೈಫ್ ವಾಸ್ತವ ಜೀವನ, ಈ ಎರಡರ ನಡುವೆ ಒಂದು ಕಾನ್ಫ್ಲಿಕ್ಟ್ ಏರ್ಪಡುತ್ತೆ, ಒಂದು ವಿವಾದ ಅಥವಾ ಅಲ್ಲಿ ತಿಕ್ಕಾಟ ಇರುತ್ತೆ. ಹೇಗೆ ಅದನ್ನ ಈ ಪದ್ಯ ಈ ಒಂದು ಅಂಶವನ್ನ ಹೇಗೆ ರೆಪ್ರೆಸೆಂಟ್ ಮಾಡುತ್ತೆ, ಹೇಗೆ ವಿವರಿಸುತ್ತೆ, ಅದನ್ನ ಎಲಾಬ್ರೇಟ್ ಮಾಡಿ ಹೇಳಿ. 22nd ಕ್ವೆಶನ್, ಹೌ ಡಸ್ ದ ಪೊಯೆಟ್ ಕ್ರಿಯೇಟ್ ಹೆವನ್ ಆನ್ ಅರ್ತ್ ಅಕಾರ್ಡಿಂಗ್ ಟು ಕುವೆಂಪು? ಕುವೆಂಪುರವರ ಪ್ರಕಾರ ಭೂಮಿಯ ಮೇಲೆ ಹೆವನ್ ಅನ್ನ ಹೇಗೆ ಕ್ರಿಯೇಟ್ ಮಾಡಬಹುದು? ಹೆವನ್ ಅಂದ್ರೆ ಸ್ವರ್ಗವನ್ನ ಹೇಗೆ ಸೃಷ್ಟಿಸಬಹುದು? ಅವರು ಭೂಮಿಯನ್ನೇ ಸ್ವರ್ಗ ಅಂತಾರೆ, ಹೇಗೆ? 23rd ಕ್ವೆಶನ್, describe the playful yet risky interaction between drivers and pedestrians in Brazil according to George Miles. ಜಾರ್ಜ್ ಮೈಕರ ಪ್ರಕಾರ ಬ್ರೆಜಿಲ್ ನಲ್ಲಿ ಡ್ರೈವರ್ಸ್ ಮತ್ತೆ ಪೆಡಸ್ಟ್ರಿಯನ್ಸ್ ನ ನಡುವಿನ ಮಾತುಕತೆ ಒಂಥರ ಪ್ಲೇಫುಲ್ ಆಗಿರುತ್ತೆ, ಆಟ ಆಡೋ ತರ ಇರುತ್ತೆ, ಗೇಮ್ ತರ ಸುಮ್ ತಮಾಷೆಯಾಗಿರುತ್ತೆ, ಇಲ್ಲ ರಿಸ್ಕಿ ಆಗಿರುತ್ತೆ, ತುಂಬಾ ಕಷ್ಟನೂ ರಿಸ್ಕ್ ಇರುತ್ತೆ, ಯಾಕೆ? ವಿವರಿಸಿ. ನೆಕ್ಸ್ಟ್ 4th ಮೇನು, ಎನಿ 3. ಇಲ್ಲೂ ಅಷ್ಟೇ, ಇದು 3ಕ್ಕೆ ಆನ್ಸರ್ ಮಾಡ್ಬೇಕು, 4 ಅಂಕದ ಪ್ರಶ್ನೆ, ಒಟ್ಟು 12 ಮಾರ್ಕ್ಸ್. ಎನಿ 3 ಅನ್ನ 6 ಕೊಟ್ಟಿರ್ತಾರೆ, 3 ಆನ್ಸರ್ ಮಾಡ್ಬೋದು. ಈಗ ಆಲ್ರೆಡಿ ನಾನು ಹೇಳಿರುವ ಹಾಗೆ 4 ಮಾರ್ಕ್ಗೆ ಈಸಿ ಅಂತ ಅಂದ್ರೆ ಸನ್ನಿ ಮಾರ್ನಿಂಗು, ವೋಟರು, ದ ಗಾರ್ಡನರು, 2 ಡಿಯರು, ಇವು 4 ಪಾಠ ಓದ್ಕೊಂಡ್ರೆ 1 ಮಾರ್ಕ್, 3 ಮಾರ್ಕ್ ಅಂಡ್ 4 ಮಾರ್ಕ್ ಅಷ್ಟನ್ನು ಅಟೆಂಡ್ ಮಾಡಬಹುದಾಗಿದೆ. ನೀವು ಬ್ಲೂ ಪ್ರಿಂಟ್ ಅನ್ನ ನೋಡಿರ್ತೀರಾ, ಆಲ್ರೆಡಿ ಗೊತ್ತಿದೆ. 24th ಕ್ವೆಶನ್, ವೈ ಡಿಡ್ ದ ಕಿಂಗ್ ಆಫ್ ಮೊನಾಕೋ ಕೀಪ್ ಚೇಂಜಿಂಗ್ ಹಿಸ್ ಮೈಂಡ್ ಇನ್ ಡೀಲಿಂಗ್ ವಿತ್ ದ ಕ್ರಿಮಿನಲ್ ಇನ್ 2 ಡಿಯರ್? ಮೊನಾಕೋದ ರಾಜ ಯಾಕೆ ತನ್ನ ಮೈಂಡ್ ಸೆಟ್ ಅನ್ನ, ತನ್ನ ಮನಸ್ಥಿತಿಯನ್ನ ಚೇಂಜ್ ಮಾಡ್ಕೊಂತ ಹೋಗ್ತಾನೆ ಕ್ರಿಮಿನಲ್ ನ ಬಗ್ಗೆ
ಆತನ ಬಗ್ಗೆ ಡೀಲ್ ಮಾಡುವಾಗ, ಆತನ ಬಗ್ಗೆ ವಿಚಾರಣೆ ಮಾಡುವಾಗ ಮೈಂಡ್ ಸೆಟ್ ಚೇಂಜ್ ಆಗ್ತಾ ಹೋಗುತ್ತೆ. ಯಾಕೆ? ಬರೆಯಿರಿ. 25th ಕ್ವಶನ್. ಸನಿ ಮಾರ್ನಿಂಗ್ ರಿವಾಲ್ವ್ಸ್ ಅರೌಂಡ್ ಕನ್ಸೀಲಿಂಗ್ ಒನ್ಸ್ ಓನ್ ಐಡೆಂಟಿಟಿ. ಸನಿ ಮಾರ್ನಿಂಗ್ ಅನ್ನುವ ನಾಟಕ ಒಬ್ಬರ ಗುರುತನ್ನ, ಒಬ್ಬರ ಐಡೆಂಟಿಟಿಯನ್ನ ಬಚ್ಚಿಡೋದ್ರ ಸುತ್ತು ಮುಂದುವರಿಯುತ್ತೆ. ಅದನ್ನ ವಿವರಿಸಿ, ಡಿಸ್ಕಸ್ ಮಾಡಿ, ಚರ್ಚಿಸಿ. ಆನ್ಸರ್ ಯು ಕ್ಯಾನ್ ಸಿ ಹಿಯರ್. ನಾನು ಮಿನಿಮಲ್ ಆನ್ಸರ್ ಅನ್ನ ಕೊಟ್ಟಿದ್ದೇನೆ. ಇಷ್ಟು ಬರೆದ್ರು ಕೂಡ 4 ಮಾರ್ಕ್ಸ್ ಸಿಗುತ್ತೆ. ಏನ್ ಹಾಫ್ ಪೇಜ್ ಬರಿಬೇಕು, ಒಂದ್ ಪೇಜೇ ಬರಿಬೇಕಂತ ಏನಿಲ್ಲ. ಕರೆಕ್ಟ್ ಆಗಿತ್ತು ಅಂದ್ರೆ ಖಂಡಿತ ಅದಕ್ಕೆ ಮಾರ್ಕ್ಸ್ ಕೊಡ್ತಾರೆ. 26th ಕ್ವೆಶ್ಚನ್. ಮ್ಯಾನ್ ಲಿವ್ಸ್ ಫಾರ್ ಸಮ್ ಕೈಂಡ್ ಆಫ್ ವೆಂಜ್ಫುಲ್ನೆಸ್. ವಿದೌಟ್ ಇಟ್ ದೇರ್ ವುಡ್ ಬಿ ನೋ ರೀಸನ್ ಫಾರ್ ಹಿಸ್ ಎಕ್ಸಿಸ್ಟೆನ್ಸ್. ಸೊ ಮನುಷ್ಯ ಒಂದು ರೀತಿಯ ವೆಂಜ್ಫುಲ್ನೆಸ್ ಗೋಸ್ಕರ ಬದುಕ್ತಾನೆ. ವೆಂಜ್ಫುಲ್ ಅಂದ್ರೆ ಏನ್ ಹೇಳ್ಬೋದು? ಪ್ರತೀಕಾರ. ಒಬ್ರಿಗೊಬ್ರು ಅವ್ನ್ ನೋಡಿ ಇವನ್ ಪ್ರತೀಕಾರ ತಗೊಳ್ಳೋದು, ಇವನು ಅವನ ವಿರುದ್ಧ ಪ್ರತೀಕಾರ ತಗೊಳ್ಳೋದು, ಇದಕ್ಕೋಸ್ಕರನೇ ಬದುಕ್ತಾರೆ ಅನ್ನುವಂತಹ ಅಂಶ ಈ ಗಾರ್ಡ್ನರ್ ಪಾಠದಲ್ಲಿ ಹೇಗೆ ಬಿಂಬಿಸಲಾಗಿದೆ ಅದನ್ನ ವಿವರಿಸಿ, ವಿಶದೀಕರಿಸಿ ಅಂತ. 27th ಕ್ವೆಶ್ಚನ್. ವಾಟ್ ಆರ್ ದ ವ್ಯೂಸ್ ಆಫ್ ಬೋರ್ಜಸ್ ಟುವರ್ಡ್ ಹಿಸ್ ಮದರ್ ಇನ್ ಬೋರ್ಜಸ್ ಅಂಡ್ ಐ. ಬೋರ್ಜಸ್ನ ಅಭಿಪ್ರಾಯ ಏನು ತನ್ನ ತಾಯಿಯ ಬಗ್ಗೆ? ಬರೀರಿ. 28. Give an account of Bruce's role as an election campaigner in the story The Voter. ವೋಟರ್ ಅನ್ನುವ ಈ ಕಥೆಯಲ್ಲಿ, ಸ್ಟೋರಿಯಲ್ಲಿ ರೂಫನ ಪಾತ್ರ, ರೋಲ್ ಏನು ಎಲೆಕ್ಷನ್ ಕ್ಯಾಂಪೈನರ್ ಆಗಿ. ಎಲೆಕ್ಷನ್ ನ ಕ್ಯಾಂಪೈನರ್ ಅಂತ ಅಂದ್ರೆ ಕ್ಯಾಂಪೈನ್ ಮಾಡುವಂಥದ್ದು, ಪ್ರಚಾರಕ, ಚುನಾವಣಾ ಪ್ರಚಾರಕನಾಗಿ ರೂಫನ ಪಾತ್ರ ಏನು ವಿವರಿಸಿ. 29ನೇ ಪ್ರಶ್ನೆ. ಎಕ್ಸ್ಪ್ಲೈನ್ ದ ಎಕನಾಮಿಕ್ ಇಂಪ್ಲಿಕೇಶನ್ಸ್ ಆಫ್ ಸೈಕ್ಲಿಂಗ್ ಅಮಾಂಗ್ ವುಮನ್ ಇನ್ ಪುಡುಕೊಟ್ಟಾಯ್ ಇನ್ ವೇರ್ ದೇರ್ ಇಸ್ ಅ ವೀಲ್. ವೇರ್ ದೇರ್ ಇಸ್ ಅ ವೀಲ್ ಪಾಠದಲ್ಲಿ ಪುಡುಕೊಟ್ಟಾಯ್ನಲ್ಲಿ ಸೈಕ್ಲಿಂಗ್ ಅಂದ್ರೆ ಸೈಕಲ್ ಮಹಿಳೆಯರು ಸೈಕಲ್ ಕಲಿಯುವುದರ ಆರ್ಥಿಕ ಪರಿಣಾಮಗಳೇನು, ಸೈಕಲ್ ಕಲಿಯೋದ್ರಿಂದ ಆರ್ಥಿಕ ಪರಿಣಾಮಗಳು ಏನೇನಾಯ್ತು ವಿವರಿಸಿ. ಪಾರ್ಟ್ ಸಿ ಪ್ಯಾಸೇಜ್ ಇರುತ್ತೆ. ಸೊ ಯು ಕ್ಯಾನ್ ಸಿ ದ ಆನ್ಸರ್. ನೀವು ವಿಡಿಯೋವನ್ನ ಪಾಸ್ ಮಾಡಿ ನೋಡ್ಕೋಬಹುದು. ಡಿ ಬಂದ್ರೆ ಕೀವರ್ಡ್ ಆರ್ಟಿಕಲ್ ಡ್ಯಾಶ್ ಫಸ್ಟ್ ಅಸೈನ್ಮೆಂಟ್, ಫಸ್ಟ್ ಲಾಸ್ಟ್ ಅದಕ್ಕೆಲ್ಲ ಕರೆಕ್ಟ್ ಆನ್ಸರ್ ದ. ಸೆಕೆಂಡ್ rearrange. You must find some cheaper way of dealing with this rascal. You must find some cheaper way of dealing with this rascal. Second one, verb agreement. Biodiversity has have. Biodiversity singular, so has been the teacher of abundance. Next one, fourth question. In 2011, the UN General Assembly dash conference. Idu eno? Appropriate form of the verb. Form andre organize, organized, organizing, organizers. ಯಾವುದು ಸರಿಯಾದ ಫಾರ್ಮ್ ಆಗುತ್ತೆ? was organized ಆಗಲ್ಲ. ಅಸೆಂಬ್ಲಿ ಆರ್ಗನೈಸ್, ವಾಸ್ ಆರ್ಗನೈಸ್ಡ್ ಅಂದ್ರೆ ಪ್ಯಾಸಿವ್ ಫಾರ್ಮ್ ಆಗುತ್ತೆ. ಆರ್ಗನೈಸ್ಡ್ ಅಂದ್ರೆ ಆಕ್ಟಿವ್ ಆಗುತ್ತೆ. ಜನರಲ್ ಅಸೆಂಬ್ಲಿ ಆರ್ಗನೈಸ್ ಮಾಡಿತ್ತು ಕಾನ್ಫರೆನ್ಸ್ ಅನ್ನ. ಸೊ ಕರೆಕ್ಟ್ ಆನ್ಸರ್ ಆರ್ಗನೈಸ್ಡ್. ಸೆಕೆಂಡ್ ಮೇನು ರಿರೈಟ್ ಆಸ್ ಡೈರೆಕ್ಟೆಡ್. ಕ್ವಶನ್ ಟ್ಯಾಗ್. ಹಿ ಈಸ್ ಅ ಗ್ರೇಟ್ ಆಕ್ಟರ್. ಹಿ ಈಸ್ ಹೆಲ್ಪಿಂಗ್ ವರ್ಬ್ ಇದೆ, ನೆಗೆಟಿವ್ ಇಲ್ಲ, ಹಾಗಾಗಿ ಈಸ್ ನಾಟ್, ಹಿ ಈಸ್ ಅ ಕೀ ಆನ್ಸರ್. ಸೆಕೆಂಡ್ ಕ್ವಶನ್ WH ಕ್ವಶನ್. ಡ್ಯೂರಿಂಗ್ ಅವರ್ ಸ್ಕೂಲ್ ಡೇಸ್ ಅಂಡರ್ಲೈನ್ ಆಗಿದೆ. ವಿ ಪ್ಲೇಡ್ ಕಬಡ್ಡಿ ಡ್ಯೂರಿಂಗ್ ಅವರ್. ಯಾವಾಗ ಅಂತ ಬರ್ಬೇಕು. ಇಲ್ಲಿ ಯಾವಾಗ ಅಂತ ಬರೆದ್ರೆ ವೆನ್. ಇಲ್ಲಿ ಪ್ಲೇಡ್ ಪಾಸ್ಟ್ ಟೆನ್ಸ್ ಇದೆ, ಹಾಗಾಗಿ ಡಿಡ್ ತಗೋಬೇಕು. ವೆನ್ ಡಿಡ್ ವಿ ಪ್ಲೇ ಕಬಡ್ಡಿ. ವೆನ್ ಡಿಡ್ ವಿ ಪ್ಲೇ ಕಬಡ್ಡಿ. 33rd ಕ್ವೆಶ್ಚನ್. ದಿಸ್ ಇಸ್ ನೋಟ್ ಮೇಕಿಂಗ್. ಕ್ಯಾರೆಕ್ಟರ್ ಯಾವುದು ಇಲ್ಲಿ ಕ್ಯಾರೆಕ್ಟರ್? ದ Phantom is a fictional comic strip hero who was created by Lee Falk. ಇಲ್ಲಿ ಕ್ಯಾರೆಕ್ಟರ್ ಯಾರು? Phantom. ಕ್ರಿಯೇಟರ್ ಯಾರು? Lee Falk. Here you can see created by ಅಂದ್ರೆ Lee Falk ಇಂದ ಕ್ರಿಯೇಟ್ ಆಗಲ್ಪಟ್ಟಿತ್ತು ಅಂದ್ರೆ ಕ್ರಿಯೇಟರ್ Lee Falk. ಲಿವ್ಸ್ ಎಲ್ಲಿ ವಾಸವಾಗಿದ್ದಾರೆ ಅವರು? He lives in fictional American country of Bangla. So African country of Bangla ಅಥವಾ ಬಾಂಗಲ್ಲಾ, ಫುಲ್ ಆಫ್ರಿಕನ್ ಕಂಟ್ರಿ ಆಫ್ ಬಾಂಗಲ್ಲಾ ಕೂಡ ಬರೀಬಹುದು. ಆಲ್ಸೋ ಕ್ರಿಯೇಟೆಡ್, ಈತ ಇನ್ನೂ ಕ್ರಿಯೇಟ್ ಮಾಡ್ತಾನೆ. ದಟ್ ಈಸ್ he also
called was Leacock also created character that is Mandrake the magician. Mandrake the magician. 2 marks. 1. 5 marks reported speech. We have a minister. We ರೂಫ್ ಇಲ್ಲಿ ಹೇಳ್ತಿದ್ದಾನೆ, ಇಲ್ಲಿ ನೋಡಿ ಇದು ಸ್ಟೇಟ್ಮೆಂಟ್ ಇದೆ, ಹಾಗಾಗಿ ಹೇಳ್ತಿದ್ದಾನೆ. ರೂಫ್ ಟೋಲ್ಡ್ ಎಲ್ಡರ್ಸ್, ಎಲ್ಡರ್ಸ್ ಕಾಮನ್ ನಾವು, ಹಾಗಾಗಿ ದ ಬರಿಬೇಕು. ರೂಫ್ ಟೋಲ್ಡ್ ದ ಎಲ್ಡರ್ಸ್ ದಟ್. ವಿ ಅನ್ನೋದು ಏನಾಗುತ್ತೆ, ದೇ ಆಗುತ್ತೆ. ಹ್ಯಾವ್ ಹ್ಯಾಡ್ ಆಗುತ್ತೆ. ಅವರ್ ನಮ್ಮ ಇರೋದು ಅವರ, ದೇರ್ ಆಗುತ್ತೆ. ರೂಫ್ ಟೋಲ್ಡ್ ದ ಎಲ್ಡರ್ಸ್ ದಟ್ ದೇ ಹ್ಯಾಡ್ ಅ ಮಿನಿಸ್ಟರ್ ಫ್ರಮ್ ದೇರ್ ವಿಲೇಜ್. ಫುಲ್ ಸ್ಟಾಪ್ ಅನ್ನ ತೆಗೆದು ಆಂಡ್ ಬರಿತೀವಿ. ಡು ಯು ಅಂದ್ರೆ ಇದು ಕ್ವಶನ್ ಆಗಿರೋದ್ರಿಂದ ಅಂಡ್ ಆಸ್ಕ್ಡ್ ಮತ್ತು ಕೇಳಿದ. ದೆಮ್ ಅವರನ್ನ ಬರೆದ್ರು ಓಕೆ, ಬರಲಿಲ್ಲ ಅಂದ್ರೆ ಓಕೆ. ಅಂಡ್ ಆಸ್ಕ್ಡ್ ವೆದರ್, ವೆದರ್ ಅನ್ನೋ ಪದ ಅಥವಾ ಇಫ್ ಅನ್ನೋದು ಯಾವ್ದಾದ್ರು ಬರಿಬಹುದು. ಇಫ್ ಯು, ಯು ಅಂದ್ರೆ ದೇ ಅಂತ ಬರಿಬಹುದು. ಇಫ್ ದೇ ಡೂ ಪ್ಲಸ್ ವಾಂಟ್ ಇದೆ, ಡೂ ಪ್ಲಸ್ ವಾಂಟ್ ಅಂದ್ರೆ ಅರ್ಥ ಪ್ರೆಸೆಂಟ್ ಟೆನ್ಸ್, ವಾಂಟ್ ಅಂತಾನೆ. ಅದು ಪಾಸ್ಟ್ ಟೆನ್ಸ್ ಚೇಂಜ್ ಮಾಡಿದ್ರೆ ವಾಂಟೆಡ್ ಏನಾಗುತ್ತೆ, ವಾಂಟೆಡ್ ಆಗುತ್ತೆ. ಇಫ್ ದೇ ವಾಂಟೆಡ್ ಹಿಮ್ ಟು ಲೂಸ್ ಇನ್ ದಿಸ್ ಬಿಕಮ್ಸ್ ದಟ್, ದಟ್ ಎಲೆಕ್ಷನ್. ನೆಕ್ಸ್ಟ್ ಎಲ್ಡರ್ಸ್ ರಿಪ್ಲೈ ಮಾಡ್ತಾರೆ. ಎಲ್ಡರ್ಸ್ ಒಂದು ಪ್ರಶ್ನೆಗೆ ರಿಪ್ಲೈ ಮಾಡ್ತಾರಲ್ವಾ, ದ ಎಲ್ಡರ್ಸ್ ರಿಪ್ಲೈಡ್ ದಟ್ ವಿ ಅನ್ನೋದು ದೇ ಆಗುತ್ತೆ, ವಿಲ್ ಅನ್ನೋದು ವುಡ್ ಆಗುತ್ತೆ. ವುಡ್ ನಾಟ್ ಬಿಟ್ರೆ ಅವರ್, ನಮ್ಮ ಇರೋದು ದೇರ್ ಆಗುತ್ತೆ. ದೇ ವುಡ್ ನಾಟ್ ಬಿಟ್ರೆ ದೇರ್ ಸನ್ ಅಂಡ್ ದೇ ವುಡ್, ಅಥವಾ ಇಲ್ಲಿ ಶಲ್ ಇದೆ, ಶಲ್ ಬಿಕಮ್ಸ್ ಶುಡ್ ಅಂತಾನೂ ಆಗ್ಬೋದು, ಬಟ್ ಶುಡ್ ಅನ್ನೋದು ಕಂಪಲ್ಷನ್ ತೋರಿಸುತ್ತೆ. ಇಲ್ಲಿ ಶಲ್ ಅಥವಾ ವಿಲ್ ಬಳಕೆ ಆದ್ರೆ ಆನ್ಸರ್ ಅಲ್ಲಿ ನೀವು ವುಡ್ ಅನ್ನೇ ಬರೆಯಬೇಕು. ವುಡ್ ಅನ್ನೋದು ಪ್ರೊಬ್ಯಾಬಿಲಿಟಿಯನ್ನ ತೋರಿಸುತ್ತೆ, ಶುಡ್ ಅನ್ನೋದು ಕಂಪಲ್ಸರಿಯನ್ನ ತೋರಿಸುತ್ತೆ. ಸೊ ವಿಲ್ ಶಲ್ ಬಂದ್ರೆ ವುಡ್ ಅನ್ನ ಬರೆಯೋದು ಒಳ್ಳೇದು. ದೇ ವುಡ್ ಸಿ ಹಿಮ್ ವಿನ್. ರೂಫ್ ಥ್ಯಾಂಕ್ಡ್, ಅದಕ್ಕೆ ರೂಫ್ ಏನ್ ಮಾಡ್ತಾನೆ, ಥ್ಯಾಂಕ್ ಯು ಹೇಳ್ತಾನಲ್ವಾ. ರೂಫ್ ಥ್ಯಾಂಕ್ಡ್ ದೆಮ್ ಫಾರ್ ದೇರ್ ಸಪೋರ್ಟ್. ರೂಫ್ ಥ್ಯಾಂಕ್ಡ್ ಯು ಬಿಕಮ್ಸ್ ದೆಮ್, ಫಾರ್ ಯುವರ್ ಬಿಕಮ್ಸ್ ದೇರ್ ಸಪೋರ್ಟ್. ಇಷ್ಟು ಬರೆದ್ರೆ 5ಕ್ಕೆ 5 ಅಂಕ ಬಂತು. ಕಾನ್ವರ್ಸೇಷನ್ ಬಹಳ ಈಸಿ. ಸ್ಟೂಡೆಂಟ್ಸ್ ಗ್ರೀಟಿಂಗ್ ಮಾಡ್ತಾರೆ. ಏನ್ ಮಾಡ್ತಾರೆ, ಸಾಮಾನ್ಯ ಟೀಚರ್ಗೆ ಗುಡ್ ಮಾರ್ನಿಂಗ್ ಸರ್, ಗುಡ್ ಮಾರ್ನಿಂಗ್ ಸರ್. ಟೀಚರು ವೆರಿ ಗುಡ್ ಮಾರ್ನಿಂಗ್. ಸ್ಟೂಡೆಂಟ್ ಮತ್ತೆ ಅದಕ್ಕೆ ಏನೋ ರಿಕ್ವೆಸ್ಟ್ ಮಾಡ್ತಾರೆ. ನೆಕ್ಸ್ಟ್ ಲೈನ್ ಓದಿ. ಟೀಚರ್ ಹೇಳ್ತಾರೆ ಶೂರ್ ಯು ಕ್ಯಾನ್ ಹ್ಯಾವ್ ದ ಬುಕ್. ಅಂದ್ರೆ ಬುಕ್ ನ ಕುರಿತು ಸ್ಟೂಡೆಂಟ್ಸ್ ಏನೋ ರಿಕ್ವೆಸ್ಟ್ ಮಾಡ್ತಾರೆ. ಏನ್ ಮಾಡ್ತಾರೆ, ನಿಮ್ ಬುಕ್ ಕೊಡಿ ಸರ್, ಅಥವಾ ನಿಮ್ ಬುಕ್ ಕೊಡ್ತೀರಾ ಸರ್. ಕ್ವಶನ್ ಮಾರ್ಕ್ ಇರೋದ್ರಿಂದ ಪ್ರಶ್ನೆಯನ್ನೇ ಕೇಳ್ಬೇಕು. ಮೇ ಐ ಬಾರೋ ದ ಬುಕ್ ಸರ್, ಅಥವಾ ಮೇ ಐ ಬಾರೋ ಯುವರ್ ಬುಕ್ ಸರ್, ಕ್ಯಾನ್ ಐ ಟೇಕ್ ಯುವರ್ ಬುಕ್ ಸರ್, ಏನಾದ್ರೂ ಬರಿಬಹುದು. ಅದಕ್ಕೆ ಅವ ಶೋರ್ ಯು ಕ್ಯಾನ್ ಹ್ಯಾವ್ ದ ಬುಕ್ ಅಂತಾರೆ. ಸ್ಟೂಡೆಂಟ್ ಅದಕ್ಕೆ ಲಾಸ್ಟ್ ಅಲ್ಲಿ ಗ್ರಾಟಿಟ್ಯೂಡ್, ಕೃತಜ್ಞತೆ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ವೆರಿ ಮಚ್ ಸರ್ ಅಂದ್ರೆ ಮುಗೀತು. 3 ಮಾರ್ಕ್ಸ್ ಆರಾಮಾಗಿ ಬಂತು. ಲೆಟರ್ ಆಫ್ ಅಪ್ಲಿಕೇಶನ್ ಇದೆ ಇಲ್ಲಿ. ಡೆಕ್ಕನ್ ಹೆರಾಲ್ಡ್ ನ್ಯೂಸ್ ಪೇಪರ್ ಅಲ್ಲಿ ಬಂದಿರೋದು 1st November 2025. ಮಕ್ಕಳ ಇದು ಡೇಟ್ ಅನ್ನ ನಿಮ್ಗೆ ಈಗಿಂದು, ಈಗ ಏನ್ ಎಕ್ಸಾಮ್ ಗಿಂತ 4-5 ದಿನಗಳ ಹಿಂದಿನ ಡೇಟ್ ಅನ್ನ ಕೊಟ್ಟಿರ್ತಾರೆ. ಯಾವ ಪೋಸ್ಟ್ ಗೆ, ಆಫೀಸ್ ಅಸಿಸ್ಟೆಂಟ್, ಕ್ವಾಲಿಫಿಕೇಶನ್ PUC, ಫ್ಲೂಯೆನ್ಸಿ ಕನ್ನಡ ಇಂಗ್ಲಿಷ್ ಇರಬೇಕು. ಇದು 2 ಅಡ್ರೆಸ್. ಆಮೇಲೆ ಇಲ್ಲಿ ಬ್ರಾಕೆಟ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ, ಇದು ಬಹಳ ಇಂಪಾರ್ಟೆಂಟ್. ಮಕ್ಳು ಇದು ಅಬ್ಸರ್ವೇ ಮಾಡಲ್ಲ. ಮಕ್ಳು ಬರೆಯುವಾಗ ಓನ್ಲಿ 3x ಬರೆದು ಬಿಡ್ತಾರೆ ನೇಮ್ ಅಂತ. ನೋ, ಇಲ್ಲಿ ರೈಟ್ 4x ಫಾರ್ ನೇಮ್, y ಫಾರ್ ಅಡ್ರೆಸ್ ಅಂತ ಇದೆ, ಅದನ್ನೇ ಬರಿಬೇಕು. ನೇಮು ಅಡ್ರೆಸ್ ಒಂದ್ ಲೈನ್ ಬಿಡ್ತೀರಾ. ಡೇಟ್ ಅಂತ ಬರೆಯೋದೇನ್ ಬೇಡ, ಡೈರೆಕ್ಟ್ ಆಗಿ ನೀವು ಎಕ್ಸಾಮ್ ಯಾವತ್ತು ಬರೀತಿರ್ತೀರೋ ಆ ದಿನ ಡೇಟ್ ಹಾಕ್ತೀರಾ, ಒಂದ್ ಲೈನ್ ಬಿಡ್ತೀರಾ. 2 ಅಡ್ರೆಸ್ ಅಂತ ಮತ್ತೆ 2 ಬರೆಯೋದ್ ಬೇಕು ಅವಶ್ಯಕತೆ ಇಲ್ಲ. ಡೈರೆಕ್ಟ್ ಆಗಿ 2 ಅಡ್ರೆಸ್ ಅನ್ನ ಬರೀತೀರಿ, ಅಲ್ಲೇ ಕೊಟ್ಟಿದ್ದಾರೆ, ಒಂದ್ ಲೈನ್ ಬಿಡ್ತೀರಿ. ಸಬ್ಜೆಕ್ಟ್ ಇದು ಕಾಮನ್, ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್, ಇಲ್ಲಿ ಯಾವ ಪೋಸ್ಟ್ ಹೇಳಿರ್ತಾರೋ ಅದನ್ನ ಚೇಂಜ್ ಮಾಡ್ತೀರಾ. ರೆಸ್ಪೆಕ್ಟೆಡ್ ಅಂತಾನೆ ಬರೀಬೇಕು, ಡಿಯರ್ ಸರ್ ಮ್ಯಾಮ್ ಬೇಡ. ಸೊ ಇಲ್ಲಿ ಬಾಡಿ ಆಫ್ ದ ಲೆಟರ್ ಇದೆ, ನೋಡ್ಕೊಳ್ಳಿ. ನೀವು 2 ಪ್ಯಾರಾಸ್ ಅಲ್ಲೇ ಬರೀರಿ, 1 and 2 ಪ್ಯಾರಾಸ್ ಮಾಡಿ. ಥ್ಯಾಂಕ್ ಯು ಕಾಮ, ಥ್ಯಾಂಕ್ ಯುನೇ ಬರೀರಿ, ಥ್ಯಾಂಕಿಂಗ್ ಯು ಬೇಡ. ಥ್ಯಾಂಕ್ ಯು ಟಿ ಕ್ಯಾಪಿಟಲ್ ಇರ್ಲಿ, ವೈ ಸ್ಮಾಲ್ ಇರ್ಲಿ. ನೆಕ್ಸ್ಟ್ ಯುವರ್ಸ್, ವೈ ಕ್ಯಾಪಿಟಲ್ ಇರ್ಲಿ. ಯುವರ್ಸ್ ಇಲ್ಲಿ ಯಾವುದೇ ಅಪಾಸ್ಟ್ರಫಿ ಬೇಡ, YOURS ಯುವರ್ಸ್. ಎಫ್ ಸ್ಮಾಲ್ ಇರ್ಲಿ. ಯುವರ್ಸ್ ಫೇತ್ಫುಲಿ ಕಾಮ. ಸಿಗ್ನೇಚರ್ ನಿಮ್ಮ ನೇಮು XXXX. ರೆಸ್ಯೂಮೆ ಕಂಪಲ್ಸರಿ, ರೆಸ್ಯೂಮೆ ಬರೀಲೇಬೇಕು. ರೆಸ್ಯೂಮೆಲಿ ಏನೇನು ನೇಮು ಸೇಮ್ XXXX. ಅಡ್ರೆಸ್, ನಿಮ್ಮ ಅಡ್ರೆಸ್ ಏನು YYY. ಮೊಬೈಲ್ ನಂಬರು ಸುಮ್ನೆ 1-2 ಡಿಜಿಟ್ ಬರೆದು ಇನ್ ಮಿಕ್ಕಿದ XX ಹಾಕಿ. ಇಮೇಲು
abcd@gmail.com ಅಂತ ಬರೀಬಹುದು. ಡೇಟ್ ಆಫ್ ಬರ್ತ್ ಏನ್ ಮೆನ್ಷನ್ ಮಾಡ್ಲೇಬೇಕಂತ ಅವಶ್ಯಕತೆ ಇಲ್ಲ. ಜೆಂಡರು ಬರೀರಿ. ನ್ಯಾಷನಾಲಿಟಿ ಇಂಡಿಯನ್. ಹಾಬೀಸು ರೀಡಿಂಗ್ ಬುಕ್ಸ್, ಲಿಸ್ನಿಂಗ್ ಟು ಮ್ಯೂಸಿಕ್. ಲ್ಯಾಂಗ್ವೇಜ್ ನಾನ್ ಇಂಗ್ಲಿಷ್ ಕನ್ನಡ. ಕೆರಿಯರ್ ಆಬ್ಜೆಕ್ಟಿವ್, ನೀವೇನ್ ನಿಮ್ಮ ಕೆರಿಯರ್ ಏನ್ ಮಾಡ್ಬೇಕು, ಏನ್ ಆಗ್ಬೇಕು ಅನ್ಕೊಂಡಿದ್ದೀರಾ ಬರೀತೀರಾ. ಇದು ಆಪ್ಷನ್ ಅನ್ನು ಬರೆದ್ರು ಓಕೆ, ಬರೀಲಿಲ್ಲ ಅಂದ್ರೂ ಓಕೆ. ಎಜುಕೇಶನಲ್ ಕ್ವಾಲಿಫಿಕೇಶನ್ ಬರೀಲೇಬೇಕು. ಇಲ್ಲಿ ನೀವು ನೋಡಿ ನಾನು ಇದನ್ನ ಕರೆಕ್ಟ್ ಆಗಿ ಕೊಟ್ಟಿದ್ದೀನಿ. 2023 ಅಲ್ಲಿ SLC ಮಾಡಿದ್ರೆ 25 ಅಲ್ಲಿ PUC ಮುಗಿಸ್ತೀರಾ, 26 ಅಲ್ಲಿ ಅಪ್ಲೈ ಮಾಡ್ತಿದ್ದೀರಾ. ಸೊ ತೀರಾ ಗ್ಯಾಪ್ ಇಲ್ಲ. ಹಾಗಾಗಿ ಇದೇ ಡೇಟ್ಸ್ ಅನ್ನೇ ಮೆನ್ಷನ್ ಮಾಡಿ SSLCಗೆ PUCಗೆ. ಇನ್ನ ಸ್ಕಿಲ್ಸ್ ಯಾವ್ದಾದ್ರು ಕಂಪ್ಯೂಟರ್ ನಾಲೆಡ್ಜ್ ಇದೆ, ಅದು MS ವರ್ಡ್, ಟೈಪಿಂಗು, ಗುಡ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಇದೆ, ಹಾರ್ಡ್ ವರ್ಕಿಂಗು, ಸಿನ್ಸಿಯರ್ ಆಗಿದ್ದೀರಾ. ಡಿಕ್ಲರೇಷನ್ ಬರೀಲೇಬೇಕು. ಡಿಕ್ಲರೇಷನ್ ಮತ್ತೆ ಪ್ಲೇಸು ಡೇಟ್ ಹಾಕಿ ಸಿಗ್ನೇಚರ್ ನಿಮ್ಮ ಹೆಸರಾಗ್ತೀರಾ. ಇಷ್ಟು ಬರ್ದೆ ನಿಮ್ಗೆ 5 ಅಂಕ ಸಿಗುತ್ತೆ. ಆಲ್ ದಿ ಬೆಸ್ಟ್, ಒಳ್ಳೇದಾಗ್ಲಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು.